ఎల్ షద్దాయి చర్చి ఫాదర్ రెవరెండ్ పాల్ పంపపాటి ఈ వేడుకలపై ఉపన్యాసం చేస్తూ యేసుక్రీస్తు జన్మదిన మానవాళికి సంతోషకరమైన రోజు అని అన్నారు. పాపుల మేలు కోరిన యేసుక్రీస్తు మానవులలో ఉన్న వివక్షను తొలగించాడు. ఈ క్రిస్మస్ లో మనం అనుభవించిన యేసు ప్రభువు యొక్క దైవిక లక్షణాలను పంచుకుందాం. నానా అవస్థలు పడుతున్న వారికి చేయి చాచి వేడుకొని వారి బతుకుపై ఆశా కిరణంగా ఉందాం. క్రీస్తు వెలుగు మన హృదయాలలోని చీకట్లను పారద్రోలి మనలను శాంతి సాధనలుగా మార్చుగాక. శాంతి, ప్రేమ, సామరస్యం ఆధారంగా కొత్త సమాజం ఏర్పడిందని సోనా అన్నారు. క్రిస్మస్ సందర్భంగా కేక్ కట్ చేసి సంబరాలు చేసుకున్నారు. పేదలకు వస్త్రదానం చేశారు. యేసుక్రీస్తు జననం, మహిమ, సందేశం పాటలు పాడారు. చిన్నారులు పలు సాంస్కృతిక కార్యక్రమాలు నిర్వహించారు. ఈ సందర్భంగా ఎమ్మెల్యే జేఎన్ గణేష్, ప్రముఖులు బూదగుంపి హుసేన్, కెఎస్ చాంద్బాష్, కె షణ్ముఖప్ప, వెంకటేశ్వర శ్రేష్ఠి, కె మెహబూబ్ ఆయిల్, కౌన్సిలర్లు ఆటో, విరూపాక్షి, సోమన్న, గణేష్, భీమేష్, దేవలాపూర్ మారెప్ప, మౌలప్ప, ಮೇತ್ರಿ, ನಾಗರಾಜ್, ರತ್ನಮ್ಮ ಇತರರು ಪಾಲ್ಗೊಂಡರು. ಆರ್ಥಿಕವಾಗಿ ಹಿಂದುಳಿದಿದೆ, ಶೈಕ್ಷಣಿಕವಾಗಿ ಹಿಂದುಳಿದಿದೆ, ರಾಜಕೀಯವಾಗಿ ಕೂಡ ಬಹಳಷ್ಟು ಹಿಂದುಳಿದಿದೆ. ತಮ್ಗೆ ಹೇಳೋದಷ್ಟೇ, ಮುಂದೆ ಬರುವಂತ ದಿನಗಳಲ್ಲಿ ನಮ್ಮನೆ, ನಮ್ಮ ಸುತ್ತಮುತ್ತಲಿನ ಎಲ್ಲ ವಾತಾವರಣ ನಾವು ಕೂಡ ಮುಂದೆ ಬರ್ಬೇಕಂದ್ರೆ ಅನೇಕ ಜನ ನಮ್ಮ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ತಾವೆಲ್ಲ ಕೊಡ್ಬೇಕಾಗ್ತದೆ. ಶಿಕ್ಷಣ ಕೊಟ್ಟಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಹೀಗಾಗಿ ನಾವು ಬಂದ್ರೆ ಯೇಸು ಪ್ರಭುವಿನ ಆಶೀರ್ವಾದದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳ್ತಾರೆ, ಶಿಕ್ಷಣ ಕೊಡಬೇಕು. ಶಿಕ್ಷಣ ಕೊಟ್ಟಾಗ ಮಾತ್ರ ನಮ್ಮ ಎಲ್ಲ ಮನೆ ಮತ್ತೆ ನಮ್ಮ ಕುಟುಂಬ ಬದಲಾವಣೆ ಆಗ ಸಾಧ್ಯ. ಹಾಗಾಗಿ ತಮ್ಗೆ ಹೇಳೋದಷ್ಟೇ, ತಾವು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯೆ, ಬುದ್ಧಿ, ಒಳ್ಳೆ ಕಲ್ಚರ್ ಕಲಿಸ್ಬೇಕಂದ್ರೆ ದೊಡ್ಡವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು, ನಾವು ಯಾವ ರೀತಿ ನಡಿಬೇಕು, ಅದೆಲ್ಲ ಕೂಡ ನಮ್ಮ ಮಕ್ಕಳಿಗೆ ತಿಳಿಸಂತ ಕೆಲಸ ಆಗ್ಬೇಕು. ಯಾಕಂದ್ರೆ ಮುಂದೆ ಬರಂತ ದಿನಗಳಲ್ಲಿ ಅವ್ರು ಕೂಡ ಸಮಾಜದಲ್ಲಿ ಮುಂದೆ ಬಂದು ಜೀವನ ಮಾಡಂತ ನಿಟ್ಟಿನಲ್ಲಿ ಅವ್ರು ಕೂಡ ಬೆಳಿಬೇಕಾಗ್ತೈತಿ. ಅವಾಗ ಸಂಸ್ಕೃತಿ ಮತ್ತೆ ಇತಿ ಏನೈತಿ ಅವ್ರು ಕೂಡ ಮುಂದೆ ಬರಂತ ದಿನಗಳಲ್ಲಿ ಒಳ್ಳೇದಾಗ್ತೈತಿ ಅಂತ ಹೇಳ್ತೀವಿ. ಇವತ್ತು ಕ್ರೈಸ್ತ ಸಮುದಾಯದ ಜೊತೆಗೆ ಅನೇಕ ಹಳ್ಳಿಗಳಲ್ಲಿ ಹೋದ್ರೆ ಸ್ವಂತ ಮಗನ ತರ ಇವತ್ತೇನು ಸಮಾಜ ನೋಡ್ತಾ ಇರ್ತೈತಿ. ನಮ್ಮ ಚುನಾವಣೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮುಂದಿನ ಉಪವಾಸ ಮಾಡಂತ ಮುಂದೆ ಬರಂತ ದಿನಗಳಲ್ಲಿ ಕ್ರೈಸ್ತ ಸಮುದಾಯಕ್ಕೆ ನಾನು ಎಲ್ಲಾ ರೀತಿಯಿಂದ ತಮ್ಗೆ ಸಪೋರ್ಟ್ ಮಾಡ್ತೀನಿ. ತಮ್ದು ಯಾವುದೇ ಕೆಲಸ ಕೂಡ ನನ್ನ ಕೆಲಸ ಮಾಡ್ಕೊಂತ ಹೇಳ್ತೀನಿ. ನಮ್ಮ ಪಪ್ಪಪತಿ ಸರ್ ಸುಮಾರು 12 ವರ್ಷ ಬಹಳಷ್ಟು ಬಂದಾಗ ಏನಿದ್ದಿಲ್ಲ, ನಾನು ಏನಿದ್ದಿಲ್ಲ, ಪಪ್ಪಪತಿ ಸರ್ ಕೂಡ ಏನಿದ್ದಿಲ್ಲ. ಬಹಳ ಕಷ್ಟ. ಅವರಿಗೊಂದು ಹೆಸರು ಇರೋದಿಲ್ಲ, ಅವರಿಗೊಂದು ಗೌರವ ಇರೋದಿಲ್ಲ. ಯೇಸು ಸ್ವಾಮಿ ಕುರುಬರಿಗೆ ಕಾಣಿಸ್ಕೊಳ್ಳೋದಕ್ಕೆ ಒಂದು ಅರ್ಥ ಇದೆ. ಪ್ರೀತಿಯ ದೇವಜನರೇ, ಕುರುಬರಂದ್ರೆ ಸಾಮಾನ್ಯ ಜನರು. ಹೇಳ್ರಿ, ಕುರುಬರಂದ್ರೆ ಯಾರು? ಸಾಮಾನ್ಯ ಜನರು. ಕುರುಬರಂದ್ರೆ ಲೆಕ್ಕವಿಲ್ಲದವರು, ಗಣನೆಗೆ ಬಾರದಂಥವರು. ಅವರಲ್ಲಿ ಬುದ್ಧಿ, ಜ್ಞಾನ, ವಿವೇಕ ಯಾವುದು ಇರುವುದಿಲ್ಲ. ಇಂಥ ಕುರುಬರನ್ನ ಯೇಸು ಸ್ವಾಮಿ ಅವರಿಗೆ ಯಾಕೆ ಕಾಣಿಸ್ಕೊಂಡಿದ್ದಾನಂತಂದ್ರೆ, ಇವತ್ತು ಸಾಮಾನ್ಯ ಜನರಾಗಿರುವಂಥ ನನ್ನನ್ನ, ನಿನ್ನನ್ನು ಕೂಡ ಯೇಸು ಪ್ರೀತಿ ಮಾಡ್ತಾ ಇದ್ದಾರೆ. ನನ್ನನ್ನ, ನಿನ್ನನ್ನ ಇವತ್ತು ಯೇಸು ಏನ್ ಮಾಡ್ತಾ ಇದ್ದಾರೆ? ಪ್ರೀತಿ ಮಾಡ್ತಾ ಇದ್ದಾರೆ. ನನ್ನನ್ನ, ನಿನ್ನನ್ನ ಯೇಸು ಇವತ್ತು ಏನ್ ಮಾಡ್ತಾ ಇದ್ದಾರೆ? ಎಸ್ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ವಾಕ್ಯದಲ್ಲಿ ನೋಡ್ತೇವೆ, ಜ್ಞಾನಿಗಳಿಗೆ ಅಥವಾ ಅವರು ಬುದ್ಧಿವಂತವರಿಗೆ ಕಾಣಿಸಿಕೊಳ್ಳಿಲ್ಲ. ಅಜ್ಞಾನಿಗಳಾಗಿರುವಂತ, ಕೆಲಸಕ್ಕೆ ಬರಲಾರ್ದಂತ ಕುರುಬರಿಗೆ ಯೇಸು ಕಾಣಿಸಿಕೊಂಡಿದ್ದಾನಂತಂದ್ರೆ ಅವರನ್ನ ನಿಜವಾಗ್ಲೂ ಯೇಸು ಪ್ರೀತಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಈ ಲೋಕದಲ್ಲಿ ತಿರಸ್ಕರಿಸಲ್ಪಟ್ಟ, ಗಣನೆಗೆ ಬಾರದಂತ, ಸಾಮಾನ್ಯವಾದಂತ ಜನರನ್ನ ಯೇಸು ಇವತ್ತು ಹುಡುಕ್ತಾ ಇದ್ದಾನೆ. ಕಾಯಿಸುತ್ತ ಕುರಿ ಹಿಂಡಿನಲ್ಲಿ ಒಂದು ದೊಡ್ಡ ಬೆಂಕಿಯನ್ನ, ಚಳಿಯನ್ನ ಕಾಯಿಸ್ಕೊಳ್ತಾ ಇದ್ರು ಪ್ರಿಯರೇ. ಆ ಸಮಯದಲ್ಲಿ ತುಂಬಾ ಕತ್ತಲೆ ಇತ್ತು. ಅಂತ ಕತ್ತಲೆಯಲ್ಲಿ ಯೇಸು ಆಕಾಶದಲ್ಲಿ ಒಂದು ನಕ್ಷತ್ರವನ್ನ ಕಾಣಿಸಿತು. ಆ ನಕ್ಷತ್ರದ ಬೆಳಕು ಅವರಿಗೆ ಕಾಣಿಸಿದಾಗ ಅಲ್ಲಿ ಒಂದು ದೊಡ್ಡ ಬೆಳಕು ಬಂತು. ಅದರನ್ನ ಯೇಸು ಪ್ರೀತಿಸ್ತಾ ಇದ್ದಾನೆ. ನಾನು ಪಾಪಿಗಳಿಗೋಸ್ಕರ ಬಂದಿದ್ದೇನೆ, ಅಥವಾ ನಾನು ಕೆಟ್ಟು ಹೋದಂತ ಜನರಿಗೋಸ್ಕರ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಇಲ್ಲಿ ಕೂತಿರುವಂತ ಯಾರನ್ನ ಕೈ ಎತ್ತಿ ಹೇಳ್ಬೋದು, ನಾನು ಇದುವರೆಗೂ ಯಾವ ಪಾಪ ಮಾಡಿಲ್ಲ, ನಾನು ನೀತಿವಂತನಾಗಿ ಪರಿಶುದ್ಧನಾಗಿದ್ದೇನಂತ ಯಾರಾದರೂ ಒಬ್ಬರಿದ್ದರೆ ನಿಮ್ಮ ಕೈ ಎತ್ತಿ ತೋರಿಸಿ. ನನ್ನನ್ನು ಕೂಡ ಸೇರಿ, ನಿಮ್ಮನ್ನು ಕೂಡ ಸೇರಿ. ಈ ಲೋಕದಲ್ಲಿ ದೇವರ ವಾಕ್ಯ ಹೇಳ್ತತೆ, ಎಲ್ಲರೂ ಪಾಪಿಗಳೇ,
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. ನಮ್ಮೆಲ್ಲರನ್ನ ಪ್ರೀತಿಸುವುದಕ್ಕೋಸ್ಕರ ತನ್ನನ್ನೇ ತಾನು ಬಲಿಯಾಗಿ ಪರಲೋಕವನ್ನು ಬಿಟ್ಟು ಭೂಮಿ ಮೇಲೆ ಮಾನವನಾಗಿ ಬಂದಿದ್ದಾರೆ. ಆತನು 100ಕ್ಕೆ 100 ದೇವರ ಕುಮಾರನಾಗಿದ್ರು, 100ಕ್ಕೆ 100 ಆತನು ಮನುಷ್ಯನಾಗಿದ್ದಾನೆ. ಆದ್ರೂ ಕೂಡ ನಮ್ಮೆಲ್ಲರನ್ನ ಪ್ರೀತಿಸುವುದಕ್ಕೋಸ್ಕರ ಬಿಟ್ಟು ಭೂಮಿ ಮೇಲೆ ಬಂದಿದ್ದಾರೆ. ಮಾನವರಿಗೋಸ್ಕರಿಸ್ತಾ ಇದ್ದೇವೆ. ಕತ್ತಲಲ್ಲಿರುವಂತವ್ರನ್ನ, ಪಾಪದಲ್ಲಿರುವಂತವ್ರನ್ನ, ಶಾಪದಲ್ಲಿರುವಂತವ್ರನ್ನ, ಕಣ್ಣೀರಲ್ಲಿರುವಂತವ್ರನ್ನ, ರೋಗದಲ್ಲಿರುವಂತವ್ರನ್ನ, ಬಡತನದಲ್ಲಿರುವಂತವ್ರನ್ನ, ಇಂಥವ್ರನ್ನ ಈ ಲೋಕ ತಿರಸ್ಕಾರ ಮಾಡ್ತದೆ. ಆದ್ರೆ ಯೇಸು ಇಂಥ ಜನರನ್ನ ಹತ್ತಿರ ಕರೆದು ಪ್ರೀತಿ ಮಾಡ್ತಾ ಇದ್ದಾರೆ. ಕತ್ತಲಲ್ಲಿರುವಂತ ಜನರಿಗೆ ದೊಡ್ಡ ಬೆಳಕು ಬಂತಂತೆ. ಯೇಸು ಸ್ವಾಮಿ ಹುಟ್ಟಿದಾಗ ನೋಡ್ರಿ ಏನಾಯ್ತಂದ್ರೆ, ಕುರುಬರಿಗೆ ಕಾಣಿಸಿಕೊಂಡು ಮೊದಲೇದಾಗಿ ಹೇಳ್ತಾರೆ, ಹೆದರಬೇಡ್ರಿ. ಏನಂತ ಹೇಳ್ತದೆ ಹೇಳ್ರಿ? ಚೆನ್ನಾಗಿ ಒಂದ್ ಮಾತು ಹೇಳ್ರಿ, ಹೆದರಬೇಡ್ರಿ. ನೀವು ಈ ಲೋಕದಲ್ಲಿ ಜೀವಿಸುವಂತ ಪ್ರತಿಯೊಂದು ಸಂದರ್ಭ